ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ವೀಟ್ ಬೀಡ್ ಡಿಸೈನ್ ತೋರಿಸ್ತಾ ಇದ್ದೀನಿ. ವೀಟ್ ಬೀಡ್ ಯೂಸ್ ಮಾಡಿಕೊಂಡು ಹೆಂಗೆ ಮಾಡೋದು ಅಂತ. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಆದಮೇಲೆ ಫಸ್ಟು 4 ಚೈನು, 4 ಚೈನ್ ಆದಮೇಲೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್. ಈ ಥರ ಮಾಡಿಕೊಂಡು ಈಗ ವೀಟ್ ಬೀಡ್ ತಗೊಳ್ಳಿ. ವೀಟ್ ಬೀಡ್ ಈ ಥರ ಸೇರಿಸ್ಕೊಂಡು ದಾರ ಲಾಕ್ ಮಾಡಿ ಬೀಡನ್ನು, ಮತ್ತು ಇನ್ನೊಂದು ವೀಟ್ ಬೀಡ್ ತಗೊಳ್ಳಿ, ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ ಆದಮೇಲೆ ಇದನ್ನು ಈ ಥರ ವಿ ಶೇಪ್ ಬರೋ ಥರ ಸೇರಿಸ್ಕೊಳ್ಳಿ ಬಟ್ಟೆಗೆ. ಮತ್ತು 3 ಚೈನು, ಬಟ್ಟೆಗೆ ಲಾಕ್, ಮತ್ತು 3 ಚೈನು, ಬಟ್ಟೆಗೆ ಲಾಕ್, ಮತ್ತು 4 ಚೈನು, 4 ಚೈನಾಗಿ ಬಟ್ಟೆಗೆ ಲಾಕ್, ಮತ್ತು 2 ಸಾರಿ 3 ಚೈನು, 3 ಚೈನು, ಮತ್ತು 3 ಚೈನು, ಮತ್ತು ಈಗ ವೀಟ್ ಬೀಡ್ ಇದೇ ಥರ ವೀಟ್ ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತು ಇನ್ನೊಂದು ಬೀಡ್ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ ಆಮೇಲೆ ಈ ಥರ ವಿ ಶೇಪಲ್ಲಿ ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ ಇದೇ ಥರ 2 ಸಾರಿ 3 ಚೈನು, ಮಧ್ಯದಲ್ಲಿ 4 ಚೈನು, ಮತ್ತು 2 ಸಾರಿ 3 ಚೈನು, ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಎಂಡಲ್ಲಿ ಮಾತ್ರ 3 3 4 ಈ ಥರ ಬರಲಿ. ತೋರಿಸ್ತೀನಿ ಫುಲ್ ಮಾಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ವೀಟ್ ಬೀಡ್ ಹಾಕಿ ಕೊನೆಯಲ್ಲಿ 3 3 4 ಚೈನ್ ಮಾಡಿ ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಇಲ್ಲಿ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಮತ್ತೆ ಇಲ್ಲಿ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟ್ 4 ಚೈನು ಹಾಗೆ ಮಾಡ್ಕೊಳ್ಳಿ. ಅದನ್ನು ಆ ಲಾಕಲ್ಲಿ ಲಾಕ್ ಮಾಡಿ. ಮತ್ತೆ 3 ಚೈನ್ ಇದೆ, ಅದನ್ನು 3 ಚೈನು ಹಾಗೆ ಮಾಡ್ಕೊಳ್ಳಿ. ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಇದೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ನ ಹಿಂಭಾಗ ದಾರ ಇದೆಯಲ್ವ, ಇಲ್ಲಿ ಬ್ಯಾಕ್ ಸೈಡ್ ದಾರ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಫುಲ್ ಡಬಲ್ ಕ್ರೋಶೆ. ಈ ಥರ ಪೂರ್ತಿ ಡಬಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಈ ಬೀಡ್ ಸುತ್ತಲೂ 8 ಡಬಲ್ ಕ್ರೋಶೆ ಹಾಕಿದ್ದೀನಿ. ಈಗ ನೆಕ್ಸ್ಟು ಈ ಕಡೆ ಬೀಡ್ನ ಹಿಂಭಾಗ ದಾರ ಬಂದಿದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 8 1 2 ಈ ಥರ ಪೂರ್ತಿ. ಈಗ ಇಲ್ಲಿ ಎಷ್ಟು ಮಾಡಿದ್ದೀರಾ ಅಷ್ಟೇ ಅಲ್ಲಿನೂ
ಮಾಡ್ಕೊಳ್ಳಿ. ಅಲ್ಲಿ 8 ಮಾಡಿರೋದಲ್ವ, ಇಲ್ಲಿನೂ 8 ಮಾಡ್ಕೊಳ್ಳಿ. ಐದು, 6, 7, 8. ಈ ಥರ 8 ಬರುತ್ತೆ. 8 ಡಬಲ್ ಕ್ರೋಶೆ ಮಾಡಿಕೊಂಡು ಈ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಇದೀಗ ಮಧ್ಯದಲ್ಲಿ ಸ್ವಲ್ಪ ನಿಮಗೆ ಇದು ಕಾಣುತ್ತಲ್ವ, ಇನ್ನು ನೆಕ್ಸ್ಟ್ ರೌಂಡಲ್ಲಿ ಕರೆಕ್ಟಾಗಿ ಬರುತ್ತೆ ಅದು. ನೆಕ್ಸ್ಟ್ ಇನ್ನೊಂದು ರೌಂಡು ಮಾಡ್ತೀನಿ. ಆರ್ಚ್ ಈಗ ಈ ರೀತಿ ಬರುತ್ತೆ. ನೆಕ್ಸ್ಟ್ 3 ಚೈನ್ ಇಲ್ಲಿ ಹಾಗೆ ಮಾಡ್ಕೊಳ್ಳಿ. ಮತ್ತು ಎಲ್ಲ ಚೈನ್ಗಳೆಲ್ಲ ಹೀಗೆ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಎಲ್ಲ ಚೈನ್ಗಳು ಹಿಂಗೆ ಮಾಡಿಕೊಂಡು ಇಲ್ಲಿನೂ 2 ಬೀಡ್ಗಳ ಹಿಂಭಾಗದ ದಾರದಲ್ಲಿ 8 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಆರ್ಚು. ಈಗ ನೆಕ್ಸ್ಟ್ ರೌಂಡ್ ತೋರಿಸ್ತೀನಿ. ಈ ಥರ ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಈಗ ಮತ್ತೆ ಬೇರೆ ಕಲರ್ ದಾರ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಫಸ್ಟ್ 4 ಚೈನು ಇದನ್ನು ಲಾಕ್ ಮಾಡಿಲ್ಲ, ಚೈನು ಇಲ್ಲಿ ಲಾಕ್ ಆಗಿದೆ. ಅಲ್ಲಿ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು ಈಗ ಈ ಡಬಲ್ ಕ್ರೋಶೆಗಳ ಮೇಲೆಲ್ಲ ಬೀಡ್ ಸೇರಿಸ್ಕೊಂಡು ಬನ್ನಿ. ಫಸ್ಟ್ ಒಂದು ಬೀಡ್ ತಗೊಳ್ತಾ ಇದ್ದೀನಿ ನಾನು. ಆಮೇಲೆ ಫಸ್ಟಿಂದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒಂದು ಬೀಡ್ ತಗೊಳ್ಳಿ, ಬೀಡ್ ಸೇರಿಸಿ ಆಮೇಲೆ ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಬಿಟ್ಟು ಒಂದು, ಈ ಥರ ಫುಲ್ ಆರ್ಚ್ ಇದೇ ರೀತಿ ಮಾಡ್ಕೊಳ್ಳಿ. ಒಂದು ಬಿಟ್ಟು ಒಂದಕ್ಕೆ ಬೀಡ್ ಸೇರಿಸ್ಕೊಳ್ಳಿ. ಬೀಡ್ ಸೈಜ್ ಚಿಕ್ಕದಿದ್ದರೆ ಕಂಟಿನ್ಯೂಸ್ ಆಗಿ ಮಾಡ್ಕೋಬೋದು. ನನ್ನ ಇದು ಬೀಡ್ ಸ್ವಲ್ಪ ದೊಡ್ಡದಿದೆ ಸೈಜು, ಅದಕ್ಕೋಸ್ಕರ ನಾನು ಒಂದು ಬಿಟ್ಟು ಒಂದು ಈ ಥರ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕ್ ಮಾಡ್ತಾ ಇದ್ದೀನಿ. ಹತ್ತಿರ ಆಗುತ್ತೆ, ಇಲ್ಲದ್ರೆ ಕಂಟಿನ್ಯೂಸ್ ಮಾಡಿದರೆ ಹತ್ತಿರ ಆಗುತ್ತೆ. ಇದು ಬೀಡ್ ಸ್ವಲ್ಪ ದೊಡ್ಡದಿದೆ. ಚಿಕ್ಕ ಸೈಜ್ ಆದರೆ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೋಬೋದು. ಈ ಥರ ಬೀಡ್ ಸೇರಿಸ್ಕೊಳ್ಳಿ. ನಿಮಗೆ ವೀಟ್ ಬೀಡ್ದು ಬೇರೆ ಡಿಸೈನ್ಸ್ ನೋಡಬೇಕು ಅಂದರೆ ವೀಟ್ ಬೀಡ್ ಸಾರಿ ಕುಚ್ಚು ಅಂತಲೇ ನಾನು ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಈಗಾಗಲೇ 4-5 ಡಿಸೈನ್ ಇದೆ ಅದರಲ್ಲಿ. ಇನ್ನೂ ಎಕ್ಸ್ಟ್ರಾ ಮಾಡಿ ತೋರಿಸ್ತೀನಿ ನಾನು ನೆಕ್ಸ್ಟು. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಿಮಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಸ್ ಬರುತ್ತೆ. ಅದರಿಂದ ಸಬ್ಸ್ಕ್ರೈಬ್ ಮಾಡಿ, ಆವಾಗ ನಾನು ಯಾವುದೇ ಡಿಸೈನ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಸಿಗತ್ತೆ. ಈ ಥರ ಕೊನೆಯವರೆಗೂ ಮಾಡ್ಕೊಂಡು ಬನ್ನಿ. ಈ ಥರ ಬರುತ್ತೆ ಆರ್ಚ್. ಆಮೇಲೆ ಅದನ್ನು ಈ
ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಚೈನ್ಗಳ ಮೇಲೆಲ್ಲ ಚೈನ್ ಮಾಡಿಕೊಂಡು ಇಲ್ಲಿ ಈ ಆರ್ಚಲ್ಲೂ ಇದೇ ರೀತಿ ಬೀಡ್ ಸೇರಿಸ್ಕೊಂಡು ಬನ್ನಿ. ನೆಕ್ಸ್ಟ್ ಆರ್ಚ್ಗಳಲ್ಲೂ ಫುಲ್ ಮಾಡಿ ತೋರಿಸ್ತೀನಿ. ಈ ಥರ ಬರುತ್ತೆ. ಕುಚ್ಚೆಲ್ಲ ಹಾಕಿದ್ಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಗ್ರ್ಯಾಂಡ್ ಆಗಿದೆ ಇದು ವೀಟ್ ಬೀಡ್ ಸಾರಿ ಕುಚ್ಚು ಡಿಸೈನು. ವೀಟ್ ಬೀಡ್ ಬದಲು ಇಲ್ಲಿ ಲಾಂಗ್ ಬೀಡ್ ಯಾವ್ದಾದ್ರು ನೀವು ಯೂಸ್ ಮಾಡ್ಕೋಬೋದು. ವೀಟ್ ಬೀಡೇ ಆಗಬೇಕು ಅಂತ ಏನಿಲ್ಲ. ಇದು ಸಿಕ್ಕಿಲ್ಲ ಅಂದರೆ ಲಾಂಗ್ ಶೇಪಲ್ಲಿರೋಂಥ ಉದ್ದ ಶೇಪಲ್ಲಿರೋಂಥ ಯಾವುದೇ ಬೀಡ್ಸನ್ನು ನೀವು ಯೂಸ್ ಮಾಡ್ಕೋಬೋದು. ಈ ಥರ ವಿ ಶೇಪಲ್ಲಿ ಸೇರಿಸ್ಕೊಂಡು ಈ ಥರ ಮಾಡಿಕೊಂಡ್ರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.